ನಮಸ್ಕಾರ. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಇವತ್ತಿನ ವಿಡಿಯೋ ಬಂದು ನಮ್ಮ ಹಸುಗಳ ಬಗ್ಗೆ ಒಂದೆರಡು ಮಾಹಿತಿ ಕೊಡೋಣ ಅಂತ. ಜರ್ಸಿ ಹಸುಗಳು ಗುಣಲಕ್ಷಣಗಳ ಬಗ್ಗೆ ಒಂದೆರಡು ಮಾತು ನಿಮಗೆ ತಿಳಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಶೀತದ ಬಗ್ಗೆ ತುಂಬ ಜನ ಕೇಳ್ತಾಯಿದ್ರಿ, ಹಾಗೆ ನಮ್ಮ ಹಸುಗಳ ಬಗ್ಗೆನೂ ತುಂಬ ಜನ ಕೇಳ್ತಾಯಿದ್ರಿ, ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಹಸುಗಳೆಲ್ಲರಿಗೂ ಮೇವೆಲ್ಲ ಕೊಟ್ಟಾಗಿತ್ತು, ಹಸುಗಳೆಲ್ಲ ಮನ್ಗಿದ್ದು. ಇನ್ನು ನಮ್ಮ ಲಕ್ಷ್ಮಿ ಇನ್ನೇನು ಅವಳಿಗೂ ಇನ್ನೂ 8 ದಿವಸ ಟೈಮ್ ಐತೆ ಕರು ಹಾಕೋಕ್ಕೆ, ಆರಾಮ್ದಾಗ ಮನೆಗಳು ಅವಳು. ಇವಳಿಗೂ ಅಷ್ಟೇ ಇನ್ನು 8ರಿಂದ 10 ದಿವಸ ಬೇಕು ನಮ್ಮ ಸೀತಂಗೆ. ಇನ್ನು ಹಸುಗಳೆಲ್ಲ ನಿಂತಿದ್ದು, ಸಗಣಿ ಎಲ್ಲ ಹಾಕ್ಕೊಂಡಿದ್ದು ಎಲ್ಲ ತುಂಬಾಕಬೇಕು. ನೋಡಿ, ಮುಖ ಇಷ್ಟೇ ಚಿಕ್ಕದಾಗಿರ್ಬೇಕು. ಹಸುಗಳು ಜರ್ಸಿ ಹಸುಗಳು ಅಂದಮೇಲೆ ಯಾವಾಗಲೂ ಮುಖಗಳು ಚಿಕ್ಕದಾಗಿದ್ದರೆ ಚೆಂದ. ಹಾಗೆ ಈಗ ಬಂದರೆ ಕೆತ್ತಲು ಬಂದು 4 ತೊಟ್ಟು ಒಂದೇ ಸಮ ಇದ್ದರೆ ಒಳ್ಳೆಯದು. ಇಲ್ಲ ಎಲ್ಲ 4 ತೊಟ್ಟು ಒಂದೇ ಸಮ ಇಲ್ಲ ಅಂದರೆ ಹಿಂದೆ 2 ಮುಂದೆ 2 ಒಂದೇ ಸಮ ಇರಬೇಕು. ಮೇವು ಎಲ್ಲ ತಿಂದ್ಕೊಂಡಿತ್ತು ನಮ್ಮ ಹಸು. ನರಗಳು ಅಂದರೆ ಕನ್ಗಡ್ಸಲ್ವ, ಅಷ್ಟು ನರ ಕಾಣ್ತಾ ಇಲ್ಲ. ಹಾಲು ಕರಿತಾ ನರಗಳು ಬರುತ್ತೆ ಅನಿಸುತ್ತೆ, ನೋಡಬೇಕು. ಇದೇ ಫಸ್ಟು ಕರು ಆಗಿರೋದು. ಇನ್ನು ಎದೆ ಗುಂಡಿಗೆ ಮಾತ್ರ ಚೆನ್ನಾಗೈತೆ. ಎದೆ ಗುಂಡಿಗೆ ಎಷ್ಟು ಗಟ್ಟಿಯಾಗಿರುತ್ತೋ ಹಸುಗಳಿಗೆ ಅಷ್ಟು ಕಾಯಿಲೆಗಳು ಕಮ್ಮಿ ಆಗಿರುತ್ತೆ, ಮತ್ತು ಹಸುಗಳು ಬಾಳಿಕೆನೂ ಚೆನ್ನಾಗಿ ಬರ್ತವೆ. ಹಾಗಾಗಿ ಎದೆ ಗುಂಡಿಗೆ ಗಟ್ಟಿಯಾಗಿರಬೇಕು. ಇದು ಒಂದು ಸ್ವಲ್ಪ ಶೈವಾಲ್ ಕ್ರಾಸ್ ಇರೋದ್ರಿಂದ ಒಂದು ಸ್ವಲ್ಪ ಗಂಟೆಗಟ್ಟಲು ಜಾಸ್ತಿ ಐತೆ. ಅಂದರೆ ಜರ್ಸಿ ಹಸುಗೆ ಶೈವಾಲ್ ಕೊಡಿಸಿ ಬಿಟ್ರ ಅಂತದಿರೋದ್ರಿಂದ ಇದು ಗಂಟೆಗೂ ದೋಗ್ಲು ಅಂತ ಏನು ಹೇಳ್ತೀವಿ, ಅದು ಒಂದು ಸ್ವಲ್ಪ ಜಾಸ್ತಿ ಐತೆ. ಬೆನ್ನು ಅಷ್ಟೇ ಚಪ್ಪಟೆ ಆಗಿರಬೇಕು, ಉಬ್ಬುದಂಗೆ ಇರಬಾರ್ದು. ನಮ್ಮನೆ ಇರೋ ಹಸುಗಳೆಲ್ಲ ಹೆಚ್ಚು ಸುಳಿ ಏನು ನೋಡೋಂಗೆ ಏನಿಲ್ಲ. ಹಸುಗಳಿಗೆ ಸುಳಿ ಏನು ಬೇಕಾಗಿಲ್ಲ, ಅಂತೂ ಲಕ್ಷ್ಮಿ ಸುಳಿ ಹಸುನೇ ಇದು. ಮುಖ ನೋಡಿ, ಮುಖನೂ ಅಷ್ಟೇ ಚಿಕ್ಕದಾಗಿ ಎಷ್ಟು ಚೆನ್ನಾಗೈತೆ. ಹಿಂಗಿದ್ರೆ ಜರ್ಸಿ ಹಸುಗಳು ನಮಗೆ ಅಂದರೆ ಹೆಚ್ಚಾಫ್ ಹಸುಗಳು ಜರ್ಸಿ ಹಸುಗಳಿಗೂ ಇರೋ ವ್ಯತ್ಯಾಸ ಇಷ್ಟೇ, ಅವು ಒಂದು ಸ್ವಲ್ಪ ಕುಳ್ಳಗಾಗಿರ್ತವೆ. ಅಂದರೆ ಜರ್ಸಿಗಳು ಕರು ಹಾಕಿದಾಗ ಒಂದು ಸ್ವಲ್ಪ ಹೆಚ್ಚಿಗೆ ಹಾಲು ಕೊಡ್ತವೆ, ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ.